ನಮಸ್ಕಾರ ವೀಕ್ಷಕರೇ. ಇವತ್ತಿನ ವಿಡಿಯೋದಲ್ಲಿ ಈ ವಾರದ 12 ರಾಶಿಯ ವಾರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿ ಮೊದಲನೇ ರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಹಣದ ಲಾಭವಾಗ್ತದೆ. ಭೂ ವ್ಯವಹಾರಗಳಿಂದ ಅತ್ಯಂತ ಹೆಚ್ಚಿನ ಧನ ಸಂಪಾದನೆ ಆಗ್ತದೆ ಅಂತಲೇ ಹೇಳ್ಬೋದು. ಮೇಷರಾಶಿಯವರಿಗೆ ಆರೋಗ್ಯ ಪ್ರಾಪ್ತಿಯಾಗ್ತದೆ. ಅನಾರೋಗ್ಯದಿಂದ ಕೂಡ ವಿಮುಕ್ತರಾಗ್ತೀರ ಮೇಷರಾಶಿಯವರು. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಉದ್ಯೋಗ ಪ್ರಾಪ್ತಿಯಾಗ್ತದೆ. ಉದ್ಯೋಗ ಸ್ಥಳದಲ್ಲಿರ್ತಕ್ಕಂತಹ ತೊಂದರೆಗಳು ನಿವಾರಣೆ ಆಗ್ತದೆ. ವಿದೇಶ ಮೂಲದಿಂದ ಉದ್ಯೋಗ ನಿಮ್ಮ ಕೈ ಸೇರ್ತದೆ. ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರ್ತದೆ. ಹಾಗೆಯೇ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಇರಲ್ಲ ನಿಮ್ಮ ಕುಟುಂಬದಲ್ಲಿ. ಒಟ್ಟಾರೆಯಾಗಿ ಶುಭವಾರ ಅಂತಲೇ ಹೇಳ್ಬೋದು. ದೈವಾಶೀರ್ವಾದ ಇರ್ತದೆ ನಿಮಗೆ. ಮುಂದಿನದು ಮಿಥುನ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಾರ್ಯದಲ್ಲಿ ವಿಳಂಬ, ಅಂದರೆ ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಸರಿಯಾದ ಸಮಯಕ್ಕೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗೋದು, ನಿಂತ್ಕೊಳ್ಳೋದು. ಆದ್ರೂ ಕೂಡ ಧನ ಲಾಭದಲ್ಲಿ ನಿಮಗೆ ಆ ರೀತಿಯಾದಂಥ ಹಿನ್ನಡೆ ಏನಿಲ್ಲ ಅಂತಲೇ ಹೇಳ್ಬೋದು. ಧನ ಲಾಭವಾಗ್ತದೆ. ಆರೋಗ್ಯ ಕೂಡ ಅಭಿವೃದ್ಧಿ ಆಗ್ತದೆ. ಸ್ತ್ರೀಯರಿಗೆ ಸ್ವಲ್ಪ ನೆಮ್ಮದಿಯ ವಾತಾವರಣ ಇರ್ತದೆ ಅಂತಲೇ ಹೇಳ್ಬೋದು. ಶುಭವಾದ ವಾರ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ನೋಡ್ಕೋಬೇಕು. ಯಾಕಂತಂದರೆ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಇದರಿಂದ ಕಾರ್ಯ ಸ್ವಲ್ಪ ವಿಳಂಬವಾಗ್ಬೋದು. ಮುಂದಿನದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಇರುವಂತಹ ಎಲ್ಲ ಗ್ರಹಗಳ ಸ್ಥಾನಮಾನವು ಸಹ ತುಂಬಾ ಶುಭಕರವಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ರೈತಾಪಿ ವರ್ಗದವರಿಗೆ, ಕೃಷಿ ಉಪಕರಣಗಳ ಮಾರಾಟಗಾರರಿಗೆ, ಹೂ ಬೆಳೆಗಾರರಿಗೆ ಬಹಳ ಲಾಭ ಇದೆ ಅಂತಲೇ ಹೇಳ್ಬೋದು. ರಿಯಲ್ ಎಸ್ಟೇಟ್ ರಿಲೇಟೆಡ್ ಉದ್ಯಮ ಮಾಡೋರಿಗೂ ಕೂಡ ತುಂಬ ಒಳ್ಳೆಯ ಧನ ಲಾಭವಾಗ್ತದೆ ಅಂತಲೇ ಹೇಳ್ಬೋದು. ಕೆಲಸ ಇಲ್ಲ ಅಂತ ಒದ್ದಾಡ್ತಾ ಇರೋರಿಗೆ ಕೆಲಸಗಳು ಸಿಗುವಂತಹ ಯೋಗ ಇದೆ ಅಂತಲೇ ಹೇಳ್ಬೋದು. ಶುಭವಾಗಿದೆ ಒಟ್ಟಾರೆಯಾಗಿ ನೋಡೋದಾದರೆ. ಮುಂದಿನದು ಸಿಂಹರಾಶಿ. ಸಿಂಹರಾಶಿಯಲ್ಲಿದ್ದಂಥವ್ರಿಗೆ ಕುಟುಂಬದಲ್ಲಿ ಒಂದಿಷ್ಟು ನೆಮ್ಮದಿ ಸಿಗ್ತದೆ. ಕಲಹಗಳು ದೂರವಾಗ್ತದೆ. ಮನಸ್ಸಿಗೆ ನೆಮ್ಮದಿಯಾದ ವಾತಾವರಣ ಇರ್ತದೆ. ಮನೆಯ ಒಳಗೂ ಹಾಗೆಯೇ ಹೊರಗೂ ಇರ್ತಕ್ಕಂಥದ್ದು. ಹಾಗೆಯೇ ಜೀವನದಲ್ಲಿ ಎಲ್ಲ ರೀತಿಯ ಹೊಸ ವಿಧವಾದಂತಹ ಯೋಜನೆಗಳು ಮಾಡ್ಕೊಳ್ತೀರ ನೀವು. ಹೊಸ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತೀರ. ಅದರಿಂದ ಅಭಿವೃದ್ಧಿ ಆಗ್ತದೆ. ಅದರಿಂದ ಧನಾಗಮನವಾಗ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಶುಭವಾದ ವಾತಾವರಣ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಒಳ್ಳೆಯದೇ ಆಗ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅತ್ಯದ್ಭುತವಾದ ರಿಸಲ್ಟ್ ಸಿಗ್ತದೆ ನಿಮಗೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕಂಪ್ಯೂಟರ್ ರಿಲೇಟೆಡ್ ಕೆಲಸ ಮಾಡಿದವರು ಅಥವಾ ಕೋರ್ಟ್ಗಳಲ್ಲಿ ಕೆಲಸ ಮಾಡೋರು, ಸ್ಟೆನೋಗ್ರಾಫರು, ಫಸ್ಟ್ ಡಿವಿಷನ್ ಅಸಿಸ್ಟೆಂಟು, ಇವರಿಗೆಲ್ಲ ತುಂಬಾ ಲಾಭ ಸಿಗ್ತದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋರು, ಕಾನೂನಿನ ಇಲಾಖೆಗಳ ಕೆಲಸ ಮಾಡ್ತಾ ಇರೋರು, ವೃತ್ತಿಯಲ್ಲಿ ಏಳಿಗೆ ಇರ್ತದೆ ಅವರಿಗೆ ಅಂತಲೇ ಹೇಳ್ಬೋದು ಈ ವಾರದಲ್ಲಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಶುಭವಾದ ವಾರ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಎಲ್ಲ ವಿಧವಾದ ಧನದ ಲಾಭಗಳು ಉಂಟಾಗ್ತದೆ ಅಂತಲೇ ಹೇಳ್ಬೋದು. ಹಣಕಾಸಿನ ಲಾಭ ಉಂಟಾಗ್ತದೆ. ಐಷಾರಾಮಿ ವಸ್ತುಗಳ ಖರೀದಿಯಿಂದ ನಿಮ್ಮ ಮನಸ್ಸು ಖುಷಿಗೊಡ್ತದೆ, ಸಂತಸವಾಗ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಕೆಲಸ ಇಲ್ಲದೆ ಇರೋರಿಗೆ, ಕೆಲಸ ಹುಡುಕ್ತಾ ಇರೋರಿಗೆ ಕೆಲಸ ಸಿಗುತ್ತದೆ. ಒಳ್ಳೆಯ ಕೆಲಸ ನಿಮ್ಮದಾಗ್ತದೆ ಅಂತಲೇ ಹೇಳ್ಬೋದು. ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗ ಪ್ರಾಪ್ತಿ ಯೋಗ. ವಿದ್ಯೆಯಲ್ಲಿ ಬಹಳಷ್ಟು ಪ್ರಗತಿ ವಿದ್ಯಾರ್ಥಿಗಳಿಗೆ ಇದೆ ಅಂತಲೇ ಹೇಳ್ಬೋದು. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಲಾಭ ಇದೆ. ಯಾರಾದರೂ ತುಂಬ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರುವ ಸ್ತ್ರೀಯರಿಗೆ ಈ ವಾರದಲ್ಲಿ ಅನಾರೋಗ್ಯದಿಂದ ವಿಮುಕ್ತರಾಗ್ತೀರ ಅಂತಲೇ ಹೇಳ್ಬೋದು. ಶುಭವಾದ ವಾತಾವರಣ ಇರುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದಲ್ಲಿ ನಿಮ್ಮ ಮನಸ್ಸಿನ ಎಲ್ಲ ಅಭಿಲಾಷೆಗಳು ಪೂರ್ಣವಾಗುವಂಥದ್ದು. ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರ. ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಾಪ್ತಿಯಾಗ್ತದೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಹೊಸ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ನಿಮಗೆ ಅನುಕೂಲವಾದ ವಾತಾವರಣ ಇರ್ತದೆ ಅಂತಲೇ ಹೇಳ್ಬೋದು. ಶುಭವಾದ ನೆಮ್ಮದಿ ಇರ್ತದೆ ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ.
ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಗುರು ಇರುವ ಸ್ಥಾನಮಾನ, ರವಿ ಇರುವ ಸ್ಥಾನಮಾನ ಶುಭವಾಗಿದೆ ಅಂತ ಹೇಳ್ಬೋದು. ರವಿ ಶತ್ರು ಸ್ಥಾನದಲ್ಲಿದ್ರೂ ಕೂಡ ನಿಮಗೆ ಶುಭ ಫಲಗಳನ್ನು ನೀಡ್ತಾನೆ ಅಂತಲೇ ಹೇಳ್ಬೋದು. ಹಾಗೆಯೇ ಚಂದ್ರನ ಸ್ಥಾನಮಾನ ಕೂಡ ಶುಭವಾಗಿಯೇ ಇದೆ. ಹಾಗಿರೋದ್ರಿಂದ ಈ ಧನಸ್ಸು ರಾಶಿಯಲ್ಲಿರೋರಿಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಭೂ ವ್ಯವಹಾರ ಯಾರೆಲ್ಲ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಧನ ಲಾಭ ಇದೆ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಭೂಗರ್ಭ ಶಾಸ್ತ್ರಜ್ಞ, ಖಗೋಳ ಶಾಸ್ತ್ರಜ್ಞರಿಗೆ ವಿಶೇಷವಾದ ಸರ್ಕಾರಿ ಸ್ಥಾನಮಾನಗಳು ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿಯೇ ಇದೆ. ಅದೇ ರೀತಿ ಹಳೆ ವಸ್ತುಗಳ ಸಂಶೋಧನೆ ಮಾಡ್ತಾ ಇರೋರಿಗೆ ಒಳ್ಳೊಳ್ಳೆ ಕೆಲಸಗಳು ಪ್ರಾಪ್ತಿಯಾಗ್ತದೆ ಅಂತಲೇ ಹೇಳ್ಬೋದು. ಅದರಿಂದ ಉನ್ನತ ಲಾಭವನ್ನು ಕಾಣ್ತೀರ ನೀವು ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿರ್ತಕ್ಕಂತಹ ಜನರಿಗೂ ಕೂಡ ಈ ವಾರ ತುಂಬಾ ಚೆನ್ನಾಗಿದೆ, ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ದೇವರ ಆಶೀರ್ವಾದ ಚೆನ್ನಾಗಿಯೇ ಇದೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಕಾರ್ಯಕ್ಷೇತ್ರದ ಸ್ಥಳಗಳಲ್ಲಿ ಪ್ರಗತಿ ಉಂಟಾಗ್ತದೆ ಅಂತಲೇ ಹೇಳ್ಬೋದು. ಮೇಲಧಿಕಾರಿಗಳ ಕಿರುಕುಳದಿಂದ ಸ್ವಲ್ಪ ನಿರಾಳಲಾಗ್ತೀರ ಅಂತಲೇ ಹೇಳ್ಬೋದು. ಅವರು ಕಿರುಕುಳ ಕೊಡುವುದನ್ನು ಕಡಿಮೆ ಮಾಡ್ತೀರಾ. ಉದ್ಯೋಗ ಪ್ರಗತಿ ಸಿಗ್ತದೆ. ಸಂಬಳ ಮತ್ತು ವೇತನದ ಭತ್ಯೆ ಹೆಚ್ಚಾಗ್ತದೆ. ವರ್ಗಾವಣೆಯ ಶುಭ ಯೋಗ ಇದೆ ಸರ್ಕಾರಿ ಉದ್ಯೋಗಿಗಳಿಗೆ ಅಂತಲೇ ಹೇಳ್ಬೋದು. ನೀವೇನು ಎಕ್ಸ್ಪೆಕ್ಟ್ ಮಾಡಿದರೆ ವರ್ಗಾವಣೆಯನ್ನು ಹಾಕಿದರೆ ಅಪ್ಲಿಕೇಶನನ್ನು ಅದು ಪುಟಪ್ ಆಗ್ತದೆ ಅಂತಲೇ ಹೇಳ್ಬೋದು. ಮುಂದಿನದು ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರೋರಿಗೆ ಈ ವಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಉಂಟಾಗ್ತದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ನೀವು ಅಂದ್ಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶುಭದ ವಾತಾವರಣ ಇರ್ತದೆ. ಹಣದ ಉತ್ಪತ್ತಿ ಆಗ್ತದೆ ಅಂತಲೇ ಹೇಳ್ಬೋದು. ಜೀವಮಾನದಲ್ಲಿ ಒಂದು ದೊಡ್ಡ ಮಟ್ಟದ ತಿರುವು ಆಗ್ತದೆ. ನೂತನ ಕೆಲಸ ಕಾರ್ಯಗಳನ್ನು ಶುರು ಮಾಡ್ತೀರಾ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಒಂದು ಲೈಫಿಗೆ ಯೂ ಟರ್ನ್ ಬರುವಂತಹ ವಾರ ಅಂತಲೇ ಹೇಳ್ಬೋದು. ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ, ಶುಭವಾದಂತಹ ವಾರ. ಕೊನೆಯದು ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರೋರಿಗೆ, ಈ ಲೇಖಕರಿಗೆ, ಬರಹಗಾರರಿಗೆ, ಅದೇ ರೀತಿ ಸಾಹಿತ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥವರಿಗೆ ನಿಮ್ಮ ಕೆಲಸಗಳ ಪ್ರಗತಿಯ ಮೇರೆಗೆ ಅವುಗಳ ಯಶಸ್ಸು ನಿರ್ಧರಿತವಾಗಿರ್ತದೆ. ಜೊತೆಗೆ ಆ ಯಶಸ್ಸು ನಿಮಗೆ ಪದವಿ ಮತ್ತು ಪುರಸ್ಕಾರವನ್ನು ಕೊಡ್ತದೆ ಅಂತಲೇ ಹೇಳ್ಬೋದು. ಇನ್ನು ಕಿರಾಣಿ ಅಂಗಡಿ ನಡೆಸೋರಿಗೆ, ಸ್ಕೂಲ್ ಕಾಲೇಜ್ಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡೋರಿಗೆ, ಅಧ್ಯಾಪಕರಾಗಿ ಕೆಲಸ ಮಾಡೋರಿಗೆ ವಿಶೇಷವಾಗಿ ಸಂಬಳದ ಭತ್ಯೆ ಹೆಚ್ಚಳವಾಗ್ತದೆ ಅಂತಲೇ ಹೇಳ್ಬೋದು. ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಮನೆಯಲ್ಲಿ ಶುಭ ಕಾರ್ಯ ನಡೀತದೆ, ಈ ವಾರದಲ್ಲಿ ಸೃಷ್ಟಿಯಾಗ್ತದೆ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಶುಭವಾಗಲಿ.